ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸ್ವಲ್ಪ ದೂರದಲ್ಲೇ ಮಾರಾಟಕ್ಕೆ ಲಭ್ಯ ಇರುವ 1 ಎಕರೆ ಜಾಗ ಮತ್ತು ಸುಂದರವಾದ ಮನೆಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಈ ಮನೆಯ ಸುತ್ತಮುತ್ತಲಿನ ವಾತಾವರಣ ನಾವು ಮೂವಿಗಳಲ್ಲಿ ನೋಡುವಂತಹ ಸೇಮ್ ಟೈಪ್ ನೇಚರನ್ನು ಒಳಗೊಂಡಿದ್ದು ಈ ಮನೆ ನ್ಯಾಷನಲ್ ಹೈವೇಯಿಂದ ಕೇವಲ 300 ಮೀಟರ್ ಅಂತರದಲ್ಲಿ ಇರುತ್ತದೆ. ಮನೆಯ ಅಂಗಳಕ್ಕೆ ಪ್ರವೇಶ ಆಗ್ತದಂತೆ ನಮಗೆ ಮನೆಯ ಸುತ್ತ ಕಾಂಪೌಂಡ್ ವಾಲ್ ಹಾಗೆ ಮೇನ್ ಗೇಟ್ ಹಾಗೆಯೇ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಜಾಗ ಕೂಡ ಕಾಣಿಸ್ತದೆ. ವೀಕ್ಷಕರೇ, ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಥವಾ ಸ್ವಂತಕ್ಕೆ ಮನೆ ಮತ್ತು ಜಾಗ ಎರಡನ್ನು ಒಟ್ಟಿಗೆ ಹುಡುಕ್ತಾ ಇದ್ದರೆ ಈ ಒಂದು ಮನೆ ತುಂಬಾ ಚೆನ್ನಾಗಿದೆ. ಬಿಕಾಸ್ ಇದೊಂದು ಇನ್ಕಮ್ ಸೋರ್ಸ್ ಪ್ರಾಪರ್ಟಿ ಆಗಿದ್ದು ಇದರ ಕಂಪ್ಲೀಟ್ ಡೀಟೇಲ್ಸನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಓಕೆ, ನೆಕ್ಸ್ಟ್ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಈ ಮನೆಯಲ್ಲಿ 42 ಅಡಿ ಆಳದ ರಿಂಗ್ ಬಾವಿ ಇದ್ದು ಇಲ್ಲಿ ಯಾವುದೇ ಥರ ನೀರಿನ ಸಮಸ್ಯೆ ಇರೋದಿಲ್ಲ. ಓಕೆ, ಮಾರಾಟಕ್ಕೆ ರೆಡಿ ಇರುವಂತಹ ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 1 ಎಕರೆ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 43,500 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. ಮತ್ತು 10 ಸೆನ್ಸ್ ಜಾಗವನ್ನು ಕನ್ವರ್ಷನ್ ಮಾಡಲಾಗಿದ್ದು ಈ ಮನೆಯನ್ನು 2,000 ಸ್ಕ್ವೇರ್ ಫೀಟಲ್ಲಿ ಕಟ್ಟಲಾಗಿದ್ದು ಈ ಮನೆ ಇಂಡಿಪೆಂಡೆಂಟ್ 2 BHK ಮನೆಯಾಗಿರುತ್ತದೆ. ಇನ್ಸೈಡ್ ಕಾಂಪೌಂಡ್ ಪ್ಲಾಂಟಿಂಗ್ ಬಾಕ್ಸ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ, ನೋಡ್ತಾ ಇರಬಹುದು. ಸೊ ಯಾರಿಗೆಲ್ಲ ಪ್ಲಾಂಟ್ ಕ್ರೇಜ್ ಇದೆ ಅಂಥವರು ಈ ಒಂದು ಸ್ಪೇಸನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ. ಈ ಮನೆಯ ಸುತ್ತಮುತ್ತ ನಮಗೆ ಫುಲ್ ಗ್ರೀನರಿ ವ್ಯೂ ಕಾಣಿಸ್ತಾ ಇರಬಹುದು. ಆದರೆ ಈ ಮನೆ ನ್ಯಾಷನಲ್ ಹೈವೇಯಿಂದ ಜಸ್ಟ್ 300 ಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತದೆ. ಅಷ್ಟೇ ಅಲ್ಲದೆ ಮೇನ್ ರೋಡ್ಗೆ ಕೂಡ ತುಂಬ ಹತ್ತಿರದಲ್ಲಿರುವಂತಹ ಮನೆ ಇದಾಗಿದ್ದು ಮನೆಗೆ ಬರುವಂತಹ ರೋಡ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮನೆಯ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಇಲ್ಲಿ ನೀವು ಎಲ್ಲಿ ನೋಡಿದರೂ ಕೂಡ ಹಚ್ಚ ಹಸಿರಿನ ಒಂದು ಪರಿಸರ ಕಾಣಿಸ್ತದೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಗಿಡ ಮರಗಳು ತೆಂಗು ಎಲ್ಲ ಪ್ರತಿಯೊಂದು ಕೂಡ ಈ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಿರುತ್ತದೆ. ಮನೆಯ ಸುತ್ತಮುತ್ತ ವಿಶಾಲವಾದಂತಹ ಜಾಗ ಇರೋದ್ರಿಂದ ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಾತಿಯ ಗಿಡ ಮರಗಳನ್ನು ಕೂಡ ಬೆಳೆಸ್ಬೋದು. ಹಾಗೆಯೇ ನೀವೇನಾದರೂ ಫ್ಯೂಚರಲ್ಲಿ ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡ್ರೂ ಕೂಡ ಇಲ್ಲಿ ಸಾಕಷ್ಟು ಜಾಗ ಇರೋದ್ರಿಂದ ಆರಾಮಾಗಿ ನೀವು ಮನೆಯನ್ನು ಕಟ್ಬೋದು. ಈಗಾಗಲೇ ಈ ಜಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೆಂಗು, ಅಡಿಕೆ, ಬಾಳೆ ಮುಂತಾದ ಗಿಡಮರಗಳಿದ್ದು ಇಲ್ಲಿ ಯಾವ ರೀತಿ ಫಲ ಬಂದಿದೆ ಹಾಗೆ ಎಷ್ಟು ಸಂಖ್ಯೆಯಲ್ಲಿ ಗಿಡಮರಗಳಿದೆ ಅಂತೇಳಿ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೇವೆ. ಸೊ ಅದನ್ನೆಲ್ಲ ತಿಳಿದುಕೊಳ್ಳುವ ಮುಂಚೆ ಮೊದಲಿಗೆ ಈ ಮನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಹಾಗೆ ಮನೆಯ ಒಳಗೆ ಯಾವ ರೀತಿ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೇವೆ. ಸೊ ಯಾರು ಕೂಡ ವಿಡಿಯೋನ ಸ್ವಲ್ಪ ಮಾತ್ರ ನೋಡದೆ ಪೂರ್ತಿಯಾಗಿ ದಯವಿಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ ಮನೆಯ ಒಳಗೆ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ. ಮನೆಯ ಮೇಲಿನ ಟೆರೆಸ್ಗೆ ಹೋಗೋದಕ್ಕೆ ಮನೆಯ ಹೊರಭಾಗದಿಂದ ಸ್ಟೆಪ್ಪನ್ನು ಮಾಡಲಾಗಿದ್ದು ಈ ಮನೆಯನ್ನು ಸುಮಾರು 4.5 ಸೆನ್ಸ್ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಮನೆಯನ್ನು ಕಟ್ಟಿ 5 ವರ್ಷ ಆಗಿರುತ್ತದೆ. ಮನೆಯ ಆವರಣ ನಾವೇನು ನೋಡ್ತಾ ಇದ್ದೇವೆ, 2,000 ಸ್ಕ್ವೇರ್ ಫೀಟ್ ಪೂರ್ತಿಯಾಗಿ ಇಲ್ಲಿ ಇಂಟರ್ಲಾಕನ್ನು ಮಾಡಲಾಗಿದ್ದು 2 ವೀಲರ್ ಆ್ಯಂಡ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ. ಓಕೆ, ನೆಕ್ಸ್ಟ್ ಮನೆಯ ಫ್ರಂಟ್ ಎಲಿವೇಶನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದ್ದು ಈ ಮನೆಯನ್ನು 100% ವಾಸ್ತು ಪ್ರಕಾರವಾಗಿ ನಿರ್ಮಾಣ ಮಾಡಲಾಗಿದ್ದು ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆ ಸಹ ಮಾಡಲಾಗಿದೆ. ನಾವು ಈ ಮನೆಯ ಒಳಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಮನೆಯ ಮುಂಭಾಗದಲ್ಲಿ ತುಂಬ ಸ್ಪೇಷಿಯಸ್ ಆಗಿರುವಂತಹ ಸಿಟ್ಔಟ್ ಅನ್ನು ನೋಡ್ತೇವೆ. ಇದೊಂದು ಓಪನ್ ಸಿಟ್ಔಟ್ ಆಗಿದ್ದು ಇಲ್ಲಿ ಗ್ರಾನೈಟ್ ಫ್ಲೋರಿಂಗ್ ಅನ್ನು ಕೂಡ ಮಾಡಲಾಗಿದೆ. ನೆಕ್ಸ್ಟ್ ಈ ಮನೆಯ ಮೇನ್ ಡೋರ್ ಅಂತ ನೋಡೋದಾದರೆ ತುಂಬಾ ಅಟ್ರಾಕ್ಟಿವ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಕೂಡ ಇದಾಗಿದ್ದು ಇದು ಜಾಕ್ಫ್ರೂಟ್ ವುಡನಿಂದ ಮಾಡಲಾಗಿದ್ದು ಮನೆಯ ಮುಖ್ಯ ದ್ವಾರ ಉತ್ತರ ದಿಕ್ಕಿನಲ್ಲಿ ಇರುತ್ತದೆ. ಮನೆಯ ಒಳಗೆ ಎಂಟ್ರಿ ಆಗ್ತದಂತೆ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಹಾಲ್ ಅಥವಾ ಲಿವಿಂಗ್ ಏರಿಯಾ ಅಂತ ನಾವೇನು ಕರಿತೇವೆ ಈ ರೀತಿಯಲ್ಲಿ ಕಂಡು ಬರ್ತದೆ. ಸೊ ನೋಡ್ತಾ ಇರಬಹುದು ವೀಕ್ಷಕರೇ ಮನೆ ಎಷ್ಟು ಸೊಗಸಾಗಿದೆ ಅಂತೇಳಿ. ಇಲ್ಲಿ ನಿಮಗೆ ಇಂಟೀರಿಯರ್ ಸಿಂಪಲ್ ಅಂತ ಕಾಣಿಸಿದ್ರು ಕೂಡ ಇದು ಗೋಲ್ಡನ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿಸಿರೋದ್ರಿಂದ ತುಂಬಾ ರಿಚ್ ಲುಕ್ ಕೊಡ್ತಾ ಇದೆ.
ಈ ಲಿವಿಂಗ್ ಏರಿಯಾದಲ್ಲಿ ಅಟ್ಯಾಚ್ಡ್ ಆಗಿ ಪೂಜಾ ರೂಮನ್ನು ಮಾಡಲಾಗಿದ್ದು ಇದು ಸಹ ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡ್ತದೆ. ಹಾಗೆಯೇ ಈ ಪೂಜಾ ರೂಮ್ನ ಡೋರ್ ಆ್ಯಂಡ್ ಡೋರ್ ಫ್ರೇಮ್ ಎರಡನ್ನು ಜಾಕ್ ಫ್ರೂಟ್ ವುಡ್ನಿಂದ ಮಾಡಲಾಗಿದ್ದು ಇಲ್ಲಿ ಮೇಲೆ ಸ್ಟೋರೇಜ್ ಸ್ಪೇಸನ್ನು ಕೂಡ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಈ ಮನೆ ಫರ್ನಿಸ್ಡ್ ಮನೆಯಾಗಿದ್ದು ಇಲ್ಲಿ ಟಿವಿ ಯೂನಿಟ್, ಶೋಕೇಸ್, ವಾರ್ಡ್ರೋಬ್, ಕಿಚನ್ ಕ್ಯಾಬಿನೆಟ್ ಮುಂತಾದವುಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸಾಮಾನ್ಯವಾಗಿ ಎಲ್ಲರೂ ಹಾಲ್ ತುಂಬಾ ದೊಡ್ಡದಾಗಿರಬೇಕು ಅಂತೇಳಿ ಆಸೆ ಪಡ್ತಾರೆ. ಬಿಕಾಸ್ ಮನೆಯಲ್ಲಿ ಯಾವುದಾದ್ರೂ ಪೂಜೆ ಅಥವಾ ಫಂಕ್ಷನ್ ಅರೇಂಜ್ ಮಾಡಿದರೆ ಗೆಸ್ಟ್ ಎಲ್ಲ ಬಂದಾಗ ತುಂಬಾ ಉಪಯೋಗ ಆಗುತ್ತೆ ಅಂತೇಳಿ. ಸೊ ಅದೇ ಪ್ರಕಾರವಾಗಿ ಈ ಮನೆಯ ಹಾಲ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಓಕೆ, ಲಿವಿಂಗ್ ಏರಿಯಾದಿಂದ ಸ್ಟ್ರೈಟ್ ಬಂದರೆ ವುಡನ್ ಆರ್ಚ್ ಕಾಣಿಸ್ತದೆ. ಇದರ ಆಪೋಸಿಟಲ್ಲಿ ಡೈನಿಂಗ್ ಹಾಲ್ ಇದ್ದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಡೈನಿಂಗ್ ಏರಿಯಾದ ಎಡಭಾಗದಲ್ಲಿ ಅಡುಗೆ ಮನೆ ಇದ್ದು ಬಲಭಾಗದಲ್ಲಿ 2 ಬೆಡ್ರೂಮ್ಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ಮನೆ 2 BHK ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು 2 ಬೆಡ್ರೂಮ್ಗಳು ಮತ್ತು 3 ಬಾತ್ರೂಮ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಮೊದಲಿಗೆ ಈ ಮನೆಯಲ್ಲಿರುವಂತಹ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ, ನೋಡ್ತಾ ಇರಬಹುದು. ಹಾಗೆಯೇ ಇಲ್ಲಿ ವಾಲ್ ಕಲರ್ ಆರೆಂಜ್ ಕಲರಲ್ಲಿ ಇದ್ದು ಇದು ಕೂಡ ಒಂದು ಅಟ್ರಾಕ್ಟಿವ್ ಅಂತ ಹೇಳ್ಬೋದು. ಮತ್ತು ಈ ಒಂದು ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮನ್ನು ಒಳಗೊಂಡಿರುವಂತಹ ಬೆಡ್ರೂಮ್ ಆಗಿದ್ದು ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಹಾಗೆಯೇ ವಾರ್ಡ್ರೋಬ್, ಲಾಫ್ಟ್ ಪ್ರತಿಯೊಂದರ ಫೆಸಿಲಿಟಿಯನ್ನು ಕೂಡ ಮಾಡಲಾಗಿದೆ. ಸೊ ಫಸ್ಟ್ ಬೆಡ್ರೂಮ್ನ ಅಟ್ಯಾಚ್ಡ್ ವಾಶ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ, ನೋಡ್ತಾ ಇರಬಹುದು. ಇದು ಕಂಪ್ಲೀಟ್ ವಾಲ್ ಟೈಲ್ಸ್ನಿಂದ ಫಿನಿಶ್ ಮಾಡಲಾಗಿದ್ದು ಇಲ್ಲಿ ನಿಮಗೆ ವೆಂಟಿಲೇಟರ್, ವಿಂಡೋ, ಶವರ್ ಹಾಗೆಯೇ ವೆಸ್ಟರ್ನ್ ಕಮೋಡ್ ಪ್ರತಿಯೊಂದು ಕೂಡ ಮಾಡಲಾಗಿದೆ. ಮೊದಲನೇ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ. ನೆಕ್ಸ್ಟ್ ಈಗ ಸೆಕೆಂಡ್ ಬೆಡ್ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದು ಇದು ಕೂಡ ಆಲ್ಮೋಸ್ಟ್ ಸೇಮ್ ಇರ್ತದೆ. ಇಲ್ಲಿ ನಿಮಗೆ 2 ವಿಂಡೋಗಳು, ಫ್ಯಾನ್, AC ಹಾಗೆಯೇ ಡ್ರೆಸ್ಸಿಂಗ್ ಟೇಬಲ್ ಮತ್ತು ವಾರ್ಡ್ರೋಬ್, ಲಾಫ್ಟ್, ಅಟ್ಯಾಚ್ಡ್ ವಾಶ್ರೂಮ್ ಎಲ್ಲವೂ ಕೂಡ ಇರ್ತದೆ. ಆಲ್ಮೋಸ್ಟ್ ಆಲ್ 2 ಬೆಡ್ರೂಮ್ಗಳು ಕೂಡ ತುಂಬ ಸ್ಪೇಷಿಯಸ್ ಆಗಿರುವಂತಹ ಬೆಡ್ರೂಮ್ಗಳಾಗಿದ್ದು ಈ ಬೆಡ್ರೂಮ್ಗಳಲ್ಲಿ ಇರುವಂತಹ 2 ವಾಶ್ರೂಮ್ಗಳು ಕೂಡ ವೆಸ್ಟರ್ನ್ ಟೈಪ್ ಕಮೋಡನ್ನು ಒಳಗೊಂಡಿರ್ತವೆ. ಈ ಮನೆಯ ಕಿಟಕಿಗಳು ಅಲ್ಯೂಮಿನಿಯಂ ವಿಂಡೋಸ್ಗಳಾಗಿದ್ದು ಇಲ್ಲಿ ಬೆಡ್ರೂಮ್ ಡೋರ್ ಅಂತ ನೋಡೋದಾದರೆ ಪ್ಲೈವುಡ್ ಸ್ಕಿನ್ ಡೋರ್ಗಳಾಗಿರುತ್ತದೆ. ಈ ಮನೆಯ ಒಳಗೆ ಗ್ರಾನೈಟ್ ನೆಲವನ್ನು ನೋಡುವುದರ ಜೊತೆಗೆ ಈ ಮನೆ ತುಂಬ ದೊಡ್ಡದಾಗಿದ್ದು ಸಾಧ್ಯವಾದಷ್ಟು ಎಲ್ಲ ಕಡೆ ಕಿಟಕಿಗಳನ್ನು ಮಾಡಲಾಗಿದ್ದು ವೆಂಟಿಲೇಷನ್ ಕೂಡ ಈ ಮನೆಯಲ್ಲಿ ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಈ ಮನೆಯಲ್ಲಿ ನಾವು ಟೋಟಲ್ ಆಗಿ 2 ಕಿಚನ್ಗಳನ್ನು ನೋಡ್ತೇವೆ. ಈ 2 ಅಡುಗೆ ಮನೆಗಳು ಕೂಡ ತುಂಬಾ ವಿಶಾಲವಾದಂತಹ ಅಡುಗೆ ಮನೆಯಾಗಿದ್ದು ತುಂಬಾ ಚೆನ್ನಾಗಿದೆ. ಸೊ ನೀವೀಗ ನೋಡ್ತಾ ಇರುವಂತಹ ಈ ಒಂದು ಕಿಚನ್ ಫಸ್ಟ್ ಕಿಚನ್ ಆಗಿದ್ದು ಇದೊಂದು ಮಾಡರ್ನ್ ಕಿಚನ್ ಅಂತ ಕೂಡ ಹೇಳ್ಬೋದು. ಹಾಗೆಯೇ ಇಲ್ಲಿ ಕಿಚನ್ ಕ್ಯಾಬಿನೆಟ್ಸ್, ಹಾಗೆ ವಾಲ್ ಯೂನಿಟ್, ಲಿಂಟನ್ ಹಾಗೆಯೇ ವಾಲ್ ರ್ಯಾಕ್ ಪ್ರತಿಯೊಂದು ಕೂಡ ಈ ಒಂದು ಕಿಚನ್ ಅಲ್ಲಿ ಇರ್ತದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಈ ಮನೆಯ 2ನೇ ಕಿಚನ್ ಕೂಡ ಕಾಣಿಸ್ತದೆ. ಸೊ ಈ 2 ಕಿಚನ್ಗಳ ನಡುವೆ ನಿಮಗೆ ಒಂದು ಎಕ್ಸಿಟ್ ಡೋರ್ ಕೂಡ ಇರ್ತದೆ, ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೇವೆ. ಅದಕ್ಕಿಂತ ಮುಂಚೆ ಈ ಒಂದು 2ನೇ ಅಡುಗೆ ಮನೆ ಯಾವ ರೀತಿ ಇದೆ ಅಂತೇಳಿ ನೋಡ್ತಾ ಇರಬಹುದು. ಇದು ಅಷ್ಟೇ ತುಂಬಾ ವಿಶಾಲವಾದಂತಹ ಅಡುಗೆ ಮನೆಯಾಗಿದ್ದು ಇದು ಕೂಡ ಬಹಳ ಚೆನ್ನಾಗಿದೆ. ಈ ಮನೆಯ ಅಡುಗೆ ಮನೆಗಳು ತುಂಬ ದೊಡ್ಡದಾಗಿದ್ದು ಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಆರಾಮಾಗಿ ಅಡುಗೆ ಮಾಡಲು ಇದು ಸಹಾಯ ಆಗ್ತದೆ. ಫಸ್ಟ್ ಕಿಚನ್ಗೆ ಕಂಪೇರ್ ಮಾಡಿದರೆ ನಾವೀಗ ನೋಡ್ತಾ ಇರುವಂತಹ ಈ ಒಂದು ಸೆಕೆಂಡ್ ಕಿಚನ್ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ನೀವು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಸ್ಟ್ರೈಟಲ್ಲಿ ಈ ರೀತಿಯಾದಂತಹ ಲಾಂಗ್ ಸ್ಪೇಸ್ ಕೂಡ ಇರ್ತದೆ. ಸಪೋಸ್ ನೀವು ಇಲ್ಲಿ ಬೇಕಾದರೂ ಫ್ರಿಜ್ಜನ್ನು ಇಟ್ಕೊಳ್ಬಹುದು. ಹಾಗೆಯೇ ಇಲ್ಲಿ ಲೆಫ್ಟಿಗೆ ಟರ್ನ್ ಮಾಡಿದರೆ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಮಾಡಲಾಗಿದೆ. ಸೊ ನೋಡಬಹುದು ವೀಕ್ಷಕರೇ, ಈ ಒಂದು ಅಡುಗೆ ಮನೆಯ ಪಕ್ಕದಲ್ಲಿ ಎಷ್ಟು ವಿಶಾಲವಾದ ಜಾಗ ಇದೆ ಅಂತೇಳಿ. ಹಾಗೆಯೇ ಈ ಒಂದು ವಾಶ್ರೂಮ್ ಮೇಲ್ಗಡೆ ಕೂಡ ಸ್ಟೋರೇಜ್ ಸ್ಪೇಸ್ಗೆ ಅಂತೇಳಿ ಜಾಗ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಟೋಟಲ್ ಆಗಿ 3 ವಾಶ್ರೂಮ್ಗಳಿದ್ದು 2 ಬೆಡ್ರೂಮ್ಗಳಿಗೆ ಅಟ್ಯಾಚ್ ಆಗಿರುವಂತಹ ವಾಶ್ರೂಮ್ಗಳಾಗಿದ್ದರೆ ಇದೊಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಹಾಗೆಯೇ ಈ ಒಂದು ವಾಶ್ರೂಮ್ ಇಂಡಿಯನ್ ಕಮೋಡನ್ನು ಒಳಗೊಂಡಿರುವಂತಹ ವಾಶ್ರೂಮ್ ಆಗಿದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ. ವಾಶ್ರೂಮಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಲೆಫ್ಟ್ ಸೈಡಲ್ಲಿ ಇನ್ನೊಂದು ರೂಮ್ ಕಾಣಿಸ್ತದೆ. ಇದನ್ನು ನೀವು ಸ್ಟೋರ್ ರೂಮ್ ಟೈಪಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಅಂತಾನೆ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಈ ಸ್ಟೋರ್ ರೂಮ್ ಪಕ್ಕದಲ್ಲಿ ಒಂದು ಎಕ್ಸಿಟ್ ಡೋರನ್ನು ನೋಡಿದರೆ 2 ಕಿಚನ್ಗಳ ನಡುವೆ ಇನ್ನೊಂದು ಎಕ್ಸಿಟ್ ಡೋರನ್ನು ನಾವು ನೋಡ್ತೇವೆ. ಸೊ ಈ ಒಂದು ಔಟ್ಡೋರಿಂದ ಹೊರಗಡೆ ಬಂದರೆ ನಿಮಗೆ ಮನೆಯ ಪಕ್ಕದಲ್ಲಿ ಈ ರೀತಿಯಾಗಿ ಕಾಣಿಸ್ತದೆ. ಮನೆಯ ಪಕ್ಕದಲ್ಲಿ ಬಟ್ಟೆಗಳನ್ನು ಒಗೆಯಲು ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ವಾಷಿಂಗ್ ಸ್ಟೋನ್ ಹಾಗೆ ಟ್ಯಾಪ್ ಮತ್ತು ವಾಷಿಂಗ್ ಮಿಷನನ್ನು ಇಟ್ಟುಕೊಳ್ಳಲು ಪ್ರಾವಿಷನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ನಿಮಗೆ ಬಟ್ಟೆಯೆಲ್ಲ ಒಣಗಿಸಲು ಇಲ್ಲೇ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತದೆ. ಈ ಮನೆಯಲ್ಲಿ 2000 ಲೀಟರ್ ಕೆಪಾಸಿಟಿಯ ವಾಟರ್ ಹೀಟರ್ ಇದ್ದು ಜೊತೆಗೆ ಇಲ್ಲಿ 3000 ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿಯ ಟ್ಯಾಂಕನ್ನು ಕೂಡ ನಾವು ಮನೆಯ ಟೆರೆಸ್ನಲ್ಲಿ ನೋಡ್ತೇವೆ. ಫೈನಲಿ ಮನೆಯ ಒಳಗೆಲ್ಲ ಯಾವ ರೀತಿ ಇದೆ ಅಂತೇಳಿ ಸಂಪೂರ್ಣವಾಗಿ ನೋಡಿದಾಯಿತು. ನೆಕ್ಸ್ಟ್ ಈಗ ಮನೆಯ ಮೇಲೆ ಟೆರೆಸ್ ಎಲ್ಲ ಯಾವ ರೀತಿ ಇದೆ ಹಾಗೆ ಟೆರೆಸ್ಸಿಂದ ವ್ಯೂ ಎಲ್ಲ ಯಾವ ರೀತಿ ಕಾಣಿಸ್ತದೆ ಅಂತೇಳಿ ನೋಡೋಣ ಬನ್ನಿ. ನಾವು ಟೆರೆಸ್ ಮೇಲೆ ಬಂದು ನಿಂತಾಗ ನಮಗೆ ಮನೆಯ ಮುಂಭಾಗದ ಬಾವಿ, ಅಂಗಳ ಪ್ರತಿಯೊಂದು ಕೂಡ ಪೂರ್ತಿಯಾಗಿ ಈ ರೀತಿಯಲ್ಲಿ ಕಾಣಿಸ್ತದೆ.
ಆ್ಯಂಡ್ ಈ ಟೆರೆಸ್ಸಿಂದ ನಮಗೆ ಈ ಮನೆಯ ಸುತ್ತಮುತ್ತಲಿನ ವ್ಯೂ ಇನ್ನಷ್ಟು ಸೊಗಸಾಗಿ ಕಾಣಿಸ್ತದೆ. ಸೊ ನೋಡೋದಕ್ಕೆ ನಿಜವಾಗಿ ಎರಡು ಕಣ್ಣು ಸಾಲದು ಅಂತಾರಲ್ಲ, ಹಾಗೆಯೇ ತುಂಬಾ ಒಂದು ಸುಂದರವಾದಂತಹ ಪರಿಸರ, ಹಚ್ಚ ಹಸಿರಿನ ತಾಣ ಅಂತ ಹೇಳ್ಬೋದು. ಇದು ಕಣ್ಮನ ಸೆಳೆಯುವಂತಹ ಪ್ರಕೃತಿಯ ಮಡಿಲಲ್ಲಿ ನಿರ್ಮಿಸಿರುವಂತಹ ಈ ಮನೆಯೂ ಸಹ ಬಹಳ ಸುಂದರವಾಗಿದೆ. ವೀಕ್ಷಕರೇ, ನೀವು ಯಾರಾದರೂ ಇದೇ ರೀತಿಯಾದಂತಹ ಜಾಗ ಮನೆಯನ್ನು ಹುಡುಕ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಒಮ್ಮೆ ಡೈರೆಕ್ಟ್ ಓನರ್ ಅವರನ್ನು ಸಂಪರ್ಕಿಸಿ ಮತ್ತು ಈ ಒಂದು ಪ್ರಾಪರ್ಟಿಗೆ ಡೈರೆಕ್ಟ್ ವಿಸಿಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಕೂಡ ಈ ಪ್ರಾಪರ್ಟಿ ಇಷ್ಟ ಆಗ್ತದೆ. ಓಕೆ, ನಾವೆಲ್ಲ ಟೆರೆಸ್ನಿಂದ ಸರೌಂಡಿಂಗ್ ವ್ಯೂ ಎಲ್ಲ ಯಾವ ರೀತಿ ಕಾಣಿಸ್ತದೆ, ಹಾಗೆ ಮನೆಯ ಒಳಗೆ ಮತ್ತು ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಸಂಪೂರ್ಣವಾಗಿ ನೋಡಿದ್ವಿ. ನೆಕ್ಸ್ಟ್ ಕೃಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವೆಲ್ಲ ಮರಗಳು ಇರುತ್ತದೆ, ಹಾಗೆ ಎಷ್ಟು ಪ್ರಮಾಣದಲ್ಲಿ ಮರಗಿಡಗಳನ್ನು ಬೆಳೆಸಲಾಗಿದೆ ಮತ್ತು ಫಲ ಯಾವ ರೀತಿ ಬಂದಿದೆ ಅಂತೇಳಿ ನೋಡೋಣ ಬನ್ನಿ. ಈ ಮನೆಗೆ ಬರುವಂತಹ ರಸ್ತೆಯ ಮಾರ್ಗ ಎಲ್ಲ ತುಂಬ ಚೆನ್ನಾಗಿದ್ದು ಮನೆಯ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ ನೀವು ಕೂಡ ಈಗ ನೋಡ್ತಾ ಇರಬಹುದು. ವೀಕ್ಷಕರೇ, ಇಲ್ಲಿ 2 ಬೋರ್ಗಳನ್ನು ಅಳವಡಿಸಲಾಗಿದ್ದು ನೀರಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇಲ್ಲಿ ಯಾವುದೇ ಥರ ನೀರಿನ ಸಮಸ್ಯೆ ಇರೋದಿಲ್ಲ. ಈ ಜಾಗದಲ್ಲಿ ಟೋಟಲ್ ಆಗಿ 375 ಅಡಿಕೆ ಮರಗಳು, 30 ತೆಂಗಿನ ಮರಗಳು ಇದ್ದು ಇದೆಲ್ಲವೂ ಕೂಡ ಆದಾಯಕರವಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬಾಳೆ ಗಿಡಗಳು, ಮಾವು ಹಾಗೂ ಇನ್ನಿತರೆ ಹಣ್ಣು ಹಂಪಲು ತರಕಾರಿ ಗಿಡಗಳು ಕೂಡ ನಾವು ನೋಡಬಹುದಾಗಿದೆ. ಸೊ ನೋಡ್ತಾ ಇರಬಹುದು ವೀಕ್ಷಕರೇ, ಈ ಅಡಿಕೆ ಮರಗಳಲ್ಲಿ ಹಾಗೆ ತೆಂಗಿನ ಮರಗಳಲ್ಲಿ ಈಗ ಆಲ್ರೆಡಿ ಫಲಗಳು ಕೂಡ ಬಂದಾಗಿದೆ. ಎನಿವೇಸ್, ಈ ಮನೆ ಮತ್ತು ಜಾಗದ ಬಗ್ಗೆ ಹೇಳುವುದಾದರೆ 1 ಎಕರೆ ಜಾಗ ಇದ್ದು ಈ ಜಾಗದಲ್ಲಿ ಒಂದು ಇಂಡಿಪೆಂಡೆಂಟ್ 2 BHK ಮನೆ ಇದ್ದು ಮನೆ ಕೂಡ ತುಂಬ ದೊಡ್ಡದಾಗಿದ್ದು ಫರ್ನಿಸ್ಡ್ ಮನೆ ಇದಾಗಿರುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ತೆಂಗು ಅಡಿಕೆಗಳಲ್ಲಿ ಈಗಾಗಲೇ ಉತ್ಪತ್ತಿ ಕೂಡ ಆರಂಭಗೊಂಡಿದ್ದು ಒಳ್ಳೆಯ ಆದಾಯ ಬರುವಂತಹ ಆಸ್ತಿ ಇದಾಗಿರುತ್ತದೆ. ಎನಿವೇಸ್, ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕಡ್ತಲಕಜೆ, ಗುತ್ತಿಗಾರು ಪೋಸ್ಟ್, ಗುತ್ತಿಗಾರು ಗ್ರಾಮ, ಮ್ಯಾಂಗ್ಳೂರು ಟು ಸುಬ್ರಹ್ಮಣ್ಯ ಹೈವೇಯಿಂದ ಕೇವಲ 300 ಮೀಟರ್ ಅಂತರದಲ್ಲಿ ಈ ಮನೆ ಇರುವಂಥದ್ದು. ಹಾಗೆಯೇ ಸುಬ್ರಹ್ಮಣ್ಯದಿಂದ 13 ಕಿಲೋಮೀಟರ್, ಸುಳ್ಯದಿಂದ 25 ಕಿಲೋಮೀಟರ್ ಅಂತರದಲ್ಲಿ ಈ ಮನೆ ಇರುತ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 1,10,00,000 ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಮೆನ್ಷನ್ ಮಾಡಿದ್ದೇವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೆ ಕೂಡ ಉಪಯೋಗ ಆಗುತ್ತೆ. ಹಾಗೆಯೇ ಇನ್ನೂ ಹೆಚ್ಚಿನ ಪ್ರಾಪರ್ಟಿಗಳನ್ನು ನಾವು ನಿಮ್ಮ ಮುಂದೆ ತರಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.